ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಿಚ್ಚು ಮತ್ತಷ್ಟು ತೀವ್ರಗೊಳ್ತಾ ಇದೆ. ಸಂಘರ್ಷ ಅಂತ್ಯಗೊಳಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿಟ್ಟಿರುವಂತಹ 15 ಅಂಶಗಳ ಸಂಧಾನ ಪ್ರಸ್ತಾವನೆಯನ್ನ ಇರಾನ್ ಕಟುವಾಗಿ ತಿರಸ್ಕರಿಸಿದೆ. ಒಂದೆಡೆ ಸೋಲನ್ನು ಒಪ್ಪಿಕೊಳ್ಳದಿದ್ರೆ ಇರಾನ್ಗೆ ನರಕ ತೋರಿಸುತ್ತೇವೆ ಅಂತ ಶ್ವೇತಭವನ ಎಚ್ಚರಿಕೆ ಕೊಡ್ತಾ ಇದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ಸಮರ. 4ನೇ ವಾರಕ್ಕೆ ಕಾಲಿಟ್ಟ ಭೀಕರ ಪಶ್ಚಿಮ ಏಷ್ಯಾ ಯುದ್ಧ. ಪಶ್ಚಿಮ ಏಷ್ಯಾದಲ್ಲಿ 4 ವಾರಗಳಿಂದ ನಡೆಯುತ್ತಿರುವ ಯುದ್ಧವನ್ನು ನಿಲ್ಲಿಸಲು ಅಮೆರಿಕ ಅಧ್ಯಕ್ಷ ಟ್ರಂಪ್ 15 ಅಂಶಗಳ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದು, ಇರಾನ್ ಜೊತೆ ಒಪ್ಪಂದಕ್ಕೆ ಮಾತುಕತೆ ನಡೆಸುತ್ತಿರುವುದಾಗಿ ಟ್ರಂಪ್ ಹೇಳಿಕೊಂಡಿದ್ರೆ, ಇರಾನ್ ಮಾತ್ರ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ. ಅಮೆರಿಕದೊಂದಿಗೆ ಯಾವುದೇ ಮಾತುಕತೆ ನಡೆದಿಲ್ಲ ಅಂತ ಇರಾನ್ ರಾಯಭಾರಿ ರೇಜಾ ಅಮೀರಿ ತಿಳಿಸಿದ್ದಾರೆ. ಇತ್ತ ಇಸ್ರೇಲ್ ದಾಳಿ ತೀವ್ರಗೊಳಿಸಿರುವ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಅಮೆರಿಕದ ಅಬ್ರಾಮ್ ಲಿಂಕನ್ ವಿಮಾನ ವಾಹಕ ನೌಕೆಯ ಮೇಲೆ ಇರಾನ್ ಕ್ರೂಸ್ ಕ್ಷಿಪಣಿಗಳ ಮೂಲಕ ಭೀಕರ ದಾಳಿ ನಡೆಸಿದ್ದು, ನೌಕೆಯ ಪಥವೇ ಬದಲಾಗಿದೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇರಾನ್ನ ಜಲಾಂತರ್ಗಾಮಿ ತಯಾರಿಕಾ ಘಟಕದ ಮೇಲೆ ದಾಳಿ ನಡೆಸಿದೆ. ಇತ್ತ ಲೆಬನಾನ್ನಲ್ಲಿ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಮೃತರ ಸಂಖ್ಯೆ 1000 ದಾಟಿದ್ದು, ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೂ ಭಾರೀ ದಾಳಿಯಾಗಿದೆ. ರಾಜತಾಂತ್ರಿಕ ಮಾತುಕತೆಗಳ ನಡುವೆ ಯುದ್ಧದ ಕಾವು ಮತ್ತಷ್ಟು ಏರಿದೆ. ತನ್ನ ಮಿಲಿಟರಿ ಸೋಲನ್ನ ಒಪ್ಪಿಕೊಳ್ಳದಿದ್ರೆ ಇರಾನ್ ಮೇಲೆ ಹಿಂದೆಂದೂ ಕಾಣದ ಭೀಕರ ದಾಳಿ ನಡೆಸಿ ನರಕ ತೋರಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಅಮೆರಿಕ ಇಸ್ರೇಲ್ ಜಂಟಿ ಯುದ್ಧ 4ನೇ ವಾರಕ್ಕೆ ಕಾಲಿಟ್ಟಿದ್ದು, ಇರಾನ್ ತನ್ನ ತಪ್ಪು ಲೆಕ್ಕಾಚಾರ ಬಿಟ್ಟು ಶರಣಾಗಬೇಕು ಅಂತ ಶ್ವೇತಭವನ ತಿಳಿಸಿದೆ. ಈ ಮಧ್ಯೆ ಪಾಕಿಸ್ತಾನ ಹಾಗೂ ಟರ್ಕಿ ಸಂಧಾನಕ್ಕೆ ಯತ್ನಿಸುತ್ತಿದ್ದು, ಅಮೆರಿಕದ ಪ್ರಸ್ತಾವನೆಯನ್ನ ಇರಾನ್ ಇನ್ನು ಪರಿಶೀಲಿಸುತ್ತಿದೆ ಅಂತ ಹೇಳಲಾಗ್ತಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮ ಪ್ರಸ್ತಾವನೆಯನ್ನ ಇರಾನ್ ಖಂಡಿತವಾಗಿ ತಿರಸ್ಕರಿಸಿದ್ದು, ನಿಮ್ಮ ಸೋಲನ್ನ ಕದನ ವಿರಾಮ ಅಂತ ಕರೆಯಬೇಡಿ ಅಂತ ಟ್ರಂಪ್ಗೆ ಇರಾನ್ ಸೇನೆ ಗೇಲಿ ಮಾಡಿದೆ. ಕ್ಷಿಪಣಿ ಯೋಜನೆ ಹಾಗೂ ಹೊರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣದ ಬಗ್ಗೆ ಯಾವುದೇ ರಾಜಿ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸಿದ್ದು, ಇಸ್ರೇಲ್ ಮೇಲೆ ಭಾರಿ ದಾಳಿ ನಡೆಸುವ ಮೂಲಕ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಮಧ್ಯೆ ಪಾಕಿಸ್ತಾನದಲ್ಲಿ ಉಭಯ ದೇಶಗಳ ನಡುವೆ ನೇರ ಮಾತುಕತೆಗೆ ಮಧ್ಯಸ್ಥಿಕೆದಾರರು ಕಸರತ್ತು ನಡೆಸುತ್ತಿದ್ದಾರೆ. ಜಾಗತಿಕ ಇಂಧನ ಪೂರೈಕೆಯ ಹೃದಯ ಭಾಗವಾದ ಹೊರ್ಮುಜ್ ಜಲಸಂಧಿಯನ್ನ ಭಾರತ ಸೇರಿದಂತೆ ತನ್ನ ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಮುಕ್ತಗೊಳಿಸಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ಯುದ್ಧದ ನಡುವೆ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಫ್ಟಿ ಈ ಮಹತ್ವದ ಘೋಷಣೆ ಮಾಡಿದ್ದಾರೆ. ಚೀನಾ, ರಷ್ಯಾ, ಭಾರತ, ಇರಾಕ್ ಮತ್ತು ಪಾಕಿಸ್ತಾನದ ಹಡಗುಗಳಿಗೆ ಸುರಕ್ಷಿತ ಸಂಚಾರಕ್ಕೆ ಅನುವು ಮಾಡಿಕೊಳ್ಳಲಾಗಿದ್ದು, ಅಮೆರಿಕ, ಇಸ್ರೇಲ್ ಹಾಗೂ ಅವರ ಬೆಂಬಲಿಗ ರಾಷ್ಟ್ರಗಳಿಗೆ ಮಾತ್ರ ಈ ಮಾರ್ಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಒಟ್ನಲ್ಲಿ ಪಶ್ಚಿಮ ಏಷ್ಯಾದ ಈ ಸಂಘರ್ಷ ಈಗ ಕೇವಲ 2 ದೇಶಗಳ ನಡುವಿನ ಯುದ್ಧವಾಗಿ ಉಳಿದಿಲ್ಲ. ಇದು ಜಾಗತಿಕ ರಾಜತಾಂತ್ರಿಕತೆಯ ಅಖಾಡವಾಗಿ ಬದಲಾಗಿದೆ. ಟ್ರಂಪ್ ಅವರ 15 ಅಂಶಗಳ ಸಂಧಾನ ಸೂತ್ರ ಒಂದು ಕಡೆ ಆದರೆ, ಇರಾನ್ನ ಪಟ್ಟು ಬಿಡದ ಪ್ರತಿರೋಧ ಮತ್ತೊಂದು ಕಡೆ. ಮುಂದಿನ ದಿನಗಳಲ್ಲಿ ಈ ಯುದ್ಧ ಸಂಧಾನದ ಹಾದಿ ಹಿಡಿಯುತ್ತಾ ಅಥವಾ ಮತ್ತಷ್ಟು ಭೀಕರ ಸ್ವರೂಪ ಪಡೆದುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಘುವೀರ್ ನಾಯಕ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.